ಕ್ರಿಕೆಟ್ ಬಗ್ಗೆ ಪ್ಯಾಷನ್ ಇರುವಂತಹ ಎಲ್ಲರನ್ನ ಒಟ್ಟುಗೂಡಿಸಿ ಈ ರೀತಿ ಪ್ರೀಮಿಯರ್ ಲೀಗ್ ಗಳನ್ನ ಮಾಡ್ತಾ ಬಂದಿದ್ದಾರೆ. ಬಹುಮುಖ್ಯವಾಗಿ ಅದರಲ್ಲೂ ಕೂಡ ರಾಜ್ ಕಪ್ ಟೂರ್ನಮೆಂಟ್ ನ ಕೋಚ್ ಆಗಿ, ಕೆಸಿಸಿಯ ಕೋಚ್ ಆಗಿ, ಜೊತೆಗೆ TPL 4 ಸೀಸನ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. IPTL ಸೀಸನ್ 2 ಹಾಗೆ ಮೀಡಿಯಾ ಪ್ರೀಮಿಯರ್ ಲೀಗ್, ಜೊತೆಗೆ ವಿಮೆನ್ಸ್ಗೋಸ್ಕರ ಕ್ರಿಕೆಟ್ ಲೀಗ್ಗಳು, ಇವೆಲ್ಲದರ ರೂವಾರಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಹಾಗೆ ಇವತ್ತು N1 ಕ್ರಿಕೆಟ್ ಅಕಾಡೆಮಿಯಿಂದ ನಡೆಯುವಂತಹ ಆಕ್ಷನ್ ಹಾಗೆ ಪ್ರೆಸ್ ಮೀಟ್ ನಲ್ಲಿ ಮೊದಲನೇದಾಗಿ ನಾವು ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರ ಹೆಮ್ಮೆಯ ಅಪ್ಪು, ಅವರಿಗೊಂದು ಟ್ರಿಬ್ಯೂಟ್ ವಿಡಿಯೋವನ್ನ ಪ್ಲೇ ಮಾಡಲಾಗುತ್ತೆ. ಅದರಿಂದ ತಾವೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೀಟಿಂಗ್ ರಾಜ್ ಸರ್ ಅವರಿಗೆ ಈಗ N1 ಕ್ರಿಕೆಟ್ ಅಕಾಡೆಮಿಯ ಪರವಾಗಿ ಟ್ರಿಬ್ಯೂಟ್. ಮಾಡುತ್ತೆ ಅಂತಂದ್ರೆ ಸುಲಭದ ಮಾತಲ್ಲ, ಅದಕ್ಕೆ ಅದರದ್ದೇ ಆದಂಥ ತಯಾರಿ ಇರುತ್ತೆ. ಸೊ ಈಗ ನಾವು ಗ್ರೌಂಡ್ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಸೊ ಕ್ಯಾನ್ ವಿ ಹ್ಯಾವ್ ದ ಗ್ರೌಂಡ್ ವಿಡಿಯೋ ಪ್ಲೀಸ್? ಚಪ್ಪಾಳೆಗಳ ಮೂಲಕ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹಾರ್ಟಿ ವೆಲ್ಕಮ್ ಟು ಯು. ಇನ್ನು ಸ್ವಲ್ಪ ಜೋರಾಗಿ ಬರ್ಬೋದಾ ಚಪ್ಪಾಳೆ? ಕಮಾನ್. ಎಸ್, ಥ್ಯಾಂಕ್ ಯು. ವೆಲ್ಕಮ್ ಎಲ್ಲರಿಗೂ, ಮತ್ತು ಎಲ್ಲ ಟೀಮ್ ಓನರ್ಸ್ಗೂ ಥ್ಯಾಂಕ್ ಯು ಸೊ ಮಚ್. ನನಗೆ ಈ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ 4 ಸೀಸನ್ನಿಂದನೂ. ಇದು 5ನೇ ಸೀಸನ್ ಬರೋಕ್ಕೆ ಕಾರಣ ಪ್ಲೇಯರ್ಸ್, ಕ್ಯಾಪ್ಟನ್ಸ್, ಓನರ್ಸ್, ಮೀಡಿಯಾನು ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಟೀಮ್ಸ್. ಅದೇ ರೀಟೇಕ್ ಈಗ ಇನ್ನೊಂದ್ಸತಿ ಒನ್ಸ್ ಮೋರಾ. ಬಟ್ ಎನಿವೇ ಸರ್, ನೀವು ಮಾತಾಡೋದಕ್ಕಿಂತ ಕೆಲಸಗಳು ಮಾತಾಡ್ತಿದ್ಯಲ್ಲ, ಅದು ನಮ್ಗೆ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇದಾಗಿ ನಮ್ಮ N1 ಕ್ರಿಕೆಟ್ ಅಕಾಡೆಮಿಯ ಈ ಟೆಲಿವಿಷನ್ ಪ್ರೀಮಿಯರ್ ಲೀಗ್ 5th ಸೀಸನ್ 5 ಏನಿದೆ, ಇದರ ಟೈಟಲ್ ಸ್ಪಾನ್ಸರ್ ಆಗಿರುವಂಥವ್ರು GLR ಡೆವಲಪರ್ಸ್ನ ರಾಜೇಶ್ ಅವರು, ಹಾಗೆ ಕೋ ಸ್ಪಾನ್ಸರ್ ಯುಮಿ ವೆಂಚರ್ಸ್ನ ಕುಶಾಲ್ ಗೌಡ, ಆ್ಯಂಡ್ ಸ್ಪಾನ್ಸರ್ AVR ಗ್ರೂಪ್ನ ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್. ತಮಗೂ ಕೂಡ ಧನ್ಯವಾದಗಳು. ಈ ಸಪೋರ್ಟ್ ಯಾವತ್ತೂ ಕೂಡ ಹೇಗೆ ಇರಲಿ. ಬಹುಮುಖ್ಯವಾಗಿ 11 ಟೀಮ್ಗಳನ್ನು ಒಳಗೊಂಡಿರುತ್ತೆ, 165 ಪ್ಲೇಯರ್ಸ್ ಇರ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಆಕ್ಷನ್ ಟೈಮಲ್ಲಿ ಹೇಳ್ತೀವಿ. ಮೊದಲನೇದಾಗಿ ಈಗ ಟೀಮ್ ಓನರ್ಸ್ ಆ್ಯಂಡ್ ನಮ್ಮ ಕೋ ಓನರ್ಸ್ನ ನಾವು ಬರ್ಮಾಡ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ನಾನು ಟೀಮ್ ಓನರ್ ಆ್ಯಂಡ್ ಕೋ ಓನರ್ಸ್ನ ಹೆಸರು ಹೇಳ್ತೀನಿ. ಇಲ್ಲಿ ಪ್ರೆಸೆಂಟ್ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲನೇದಾಗಿ ಟೀಮ್ನ ಹೆಸರು ದ ಬುಲ್ ಸ್ಕ್ವಾಡ್. ಇದರ ಓನರ್ ಮೋನಿಶ್ ಅವರು ಆ್ಯಂಡ್ ಕೋ ಓನರ್ ಪ್ರಜ್ವಲ್, ಆ್ಯಂಡ್ ಕ್ಯಾಪ್ಟನ್ ವಾಸರಥ್ ಸೋಸ್ಲೆ. ಟೀಮ್ ಸೆಕೆಂಡ್ SSC ಬ್ಲೇಸಿಂಗ್ ಲಯನ್ಸ್, ಓನರ್ ಮಧುಕುಮಾರ್ BS ಅವರು ಆ್ಯಂಡ್ ಕೋ ಓನರ್ ಸಬರೀಶ್, ಕ್ಯಾಪ್ಟನ್ ಶರತ್ ಪದ್ಮನಾಭನ್. ಸೊ ಮೊದಲನೇದಾಗಿ ಓನರ್ ಆ್ಯಂಡ್ ಕೋ ಓನರ್ಸನ್ನು ನಾವು ಬರ್ಮಾಡ್ಕೊಳ್ಳೋಣ. ಕ್ಯಾಪ್ಟನ್ಸ್ನ ತದನಂತರದಲ್ಲಿ ಬರ್ಮಾಡ್ಕೊಳ್ತೀವಿ. ಟೀಮ್ ರಾಯಲ್ ಆಗ್ನೇಯಸ್ತ್ರಾಸ್, ಓನರ್ ಧರ್ನೇಶ್ P ಆ್ಯಂಡ್ ಕೋ ಓನರ್ ಗಗನ್ ಕುಮಾರ್. ಟೀಮ್ ಅಶ್ವಸೂರ್ಯ ರೈಡರ್ಸ್, ಓನರ್ ರಂಜಿತ್ ಕುಮಾರ್ ಅವರು ಆ್ಯಂಡ್ ಕೋ ಓನರ್ ಜಗದೀಶ್ R ಚಂದ್ರ. ಕಳೆದ ಬಾರಿಯ ವಿನ್ನರ್ಸ್ ಈ ಟೀಮ್ನವರು, ಅವ್ರನ್ನ ಬರ್ಮಾಡ್ಕೊಳ್ಳೋಣ.
And next team AVR Tuskers ಇದರ ಕಡೆಯಿಂದ ಓನರ್ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಹಾಗೆ ಕೋ ಓನರ್ ತೇಜಸ್ ಮುರಳೀಧರ್. ನೆಕ್ಸ್ಟ್ ಟೀಮ್ ರಾಯಲ್ ಸ್ಟ್ರೈಕರ್ಸ್ ಇದರ ಕಡೆಯಿಂದ ಓನರ್ ಹರ್ಷ ಅಂಡ್ ಕೋ ಓನರ್ ಚೇತನ್. And team MR Panthers owner Mithun Reddy, co-owner Darling Krishna ಅವರು. Team RR Warriors owner Mahesh K Gowda, co-owner Raghu Bhatt. Team Samruddh Stars owner Naveen Samruddh and co-owner Team Samruddh Stars owner Naveen Samruddh and co-owner Shivshankar Sanjeevappa. Next team Bajrangi Boys owner Swastik Arya, co-owner Santosh Billava. Next team Windtime Rockstars owner Anil Biar and co-owner Sachin Kumar. ಸೊ ಇನ್ನೊಂದು ಕ್ರಿಕೆಟ್ ಅಕಾಡೆಮಿ ಅಂತ ಹೇಳಿದ ಕೂಡಲೇ ನಾನು ಮೊದಲೇ ಹೇಳಿದ್ದೀನಿ, ತಾವೆಲ್ಲರೂ ಕೂಡ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಆ ಹೆಸರಿನ ಮೇಲೆ ಸುನಿಲ್ ಸರ್ ಮೇಲಿರೋ ನಂಬಿಕೆಗೆ ಇಷ್ಟು ವರ್ಷಗಳ ಕಾಲ ಸತತವಾಗಿ ತಾವೆಲ್ಲರೂ ಕೂಡ ಬೆಂಬಲವನ್ನು ನೀಡ್ತಾ ಬಂದಿದ್ದೀರಾ. ಓನರ್ಸ್ ಆಗಿದ್ದೀರಾ, ಕೋ ಓನರ್ಸ್ ಆಗಿದ್ದೀರಾ, ಎಲ್ಲರೂ ಕಷ್ಟಪಟ್ಟು ದುಡ್ಡನ್ನ ಹಾಗೆ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ. ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರಬೇಕು, ನಂಬಿಕೆ ಇರಬೇಕು. ಸೊ ಮೊದಲನೇದಾಗಿ ಓನರ್ಸ್ ಕೋ ಓನರ್ಸ್ ಯಾರೆಲ್ಲ ಪ್ರೆಸೆಂಟ್ ಇದ್ದೀರಾ ನಿಮ್ಮಿಂದ ಮಾತು ಶುರು ಮಾಡೋಣ. ಸೊ ಸ್ವಲ್ಪ ಮುಂದೆ ಲೈಟ್ ಥ್ಯಾಂಕ್ ಯು. ಸೊ ನಮ್ಮ ಓನರ್ಸ್ ಅಲ್ಲಿ ಜಾಸ್ತಿ ಟಾಕೆಟಿವ್, ಜಾಸ್ತಿ ಮಾತಾಡೋರು ಅಂತ ಇದ್ರೆ ಯಾರಂತ ಹೇಳ್ಬೋದಾ? ಇದು ಪಕ್ಕ ಹುಡುಗರು ಗುಣ ಹೆಂಗಂದ್ರೆ ಅವರಲ್ಲ, ಪಕ್ಕದಲ್ಲಿದ್ದವ್ರು ನಂಗೆ ಫ್ರೆಂಡ್ಸ್ ನ ಹಾಕೊಟ್ಬಿಡೋದು ಅಂತಾರಲ್ಲ. ಸೊ ಏನಿಲ್ಲ ಸರ್, ಟೂರ್ನಮೆಂಟ್ ಬಗ್ಗೆ ಮಾತಾಡಕ್ ಹೇಳಿದ್ದು, ಬಟ್ ಸರ್ ಎಷ್ಟು ಸ್ಮಾರ್ಟ್ ಅಂದ್ರೆ ಪಕ್ಕ ಫ್ರೆಂಡ್ ಹಾಕೊಟ್ಬಿಡ್ತೀವಲ್ಲ ಕಾಲೇಜ್ ಡೇಸ್ ಅಲ್ಲೆಲ್ಲ, ಹಂಗೆ ನಾನಲ್ಲ ಇವರು ಅಂತ ನಿಮ್ಮ ಹೆಸರು ಹೇಳಿ. No, actually, Arvind sir ಮತ್ತೆ ನಾನು ಇವಾಗ on the stage we were discussing something. Can I? With Sunil's permission, like ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ 2 lakhs rupees ಬಿಡ್ಡಿಂಗ್ ಅಮೌಂಟ್ ಅಂತ ಏನು ಪ್ಲೇಯರ್ಸ್ಗೆ ನಾವು ಅಂದ್ಕೊಂಡಿದ್ವಿ. ಸೊ ಇದು ನನ್ನ ಇನ್ನರ್ ಥಾಟ್ ಆಗಿತ್ತು, ಬಟ್ ಅರವಿಂದ್ ಸರ್ ವಿತ್ ದಿಸ್ ಬಿಗ್ ಆರ್ಟ್ ಈ ಜಸ್ಟ್ ಕೇಮ್ ಆ್ಯಂಡ್ ಈ ಅಪ್ರೋಚ್. ಐ ಮೀನ್ ಅವ್ರು ಹೇಳಿದ್ರು 2 lakhs rupees ನಿಮ್ಗೆ ಕಮ್ಮಿ ಅನ್ನಿಸ್ತಾ ಇಲ್ವಾ ಅಂದರು. ಐ ಥಾಟ್ ಆನೆಸ್ಟ್ಲಿ ಎಸ್ ಸರ್ ಕಮ್ಮಿ ಅನ್ನಿಸ್ತಿದೆ ಅಂತ. ಸೊ ವಿ ಬೋತ್ ಡಿಸೈಡೆಡ್ ಟು ಸ್ಪಾನ್ಸರ್ ಫಾರ್ TPLಗೆ that will put another 1 lakh extra. So 3 lakhs rupees ಅಂತ ಅಂದ್ಕೊಂಡ್ವಿ, which we both will be sharing this extra burden ಅಂತ ಹೇಳೋಕ್ಕಾಗಲ್ಲ, extra pleasure and honor to help the players to get more money. So now the format will change. Now Sunil has to work accordingly. And coming back to TPL 1 ಇಂದನೂ ನಾವು ಅಶ್ವಸೂರ್ಯ ರೈಡರ್ಸ್ ಸುನಿಲ್ ಅವ್ರ ಜೊತೆ ಇದ್ದೀವಿ. ಸೊ TPLಗೆ ನಮ್ಮನ್ನ ಕರ್ಕೊಂಬಂದಿದ್ದು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಮಿಸ್ಟರ್ ಮಂಜು ಪಾವಗಡ. ಸೊ ಐ ಕೆನಾಟ್ ಫರ್ಗೆಟ್ ಹಿಮ್. 2 seasons ಅವ್ರ ಕ್ಯಾಪ್ಟನ್ಸಿ ಅಂಡರಲ್ಲಿ ಆಡಿದೆ, ಆ್ಯಂಡ್ ನೌ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಪ್ಲೇಯಿಂಗ್ ಅಂಡರ್ ದಿ ಕ್ಯಾಪ್ಟನ್ಸಿ ಆಫ್ ಹರ್ಷ. TPL 3 ಹಾಗೂ TPL 4. TPL 4ಅಲ್ಲಿ ವಿನ್ನರ್ಸ್ ಆಗಿದ್ವಿ. ಆ್ಯಂಡ್ ಮೈ ಕೋ ಓನರ್ ಇಸ್ ಮಿಸ್ಟರ್ ಜಗದೀಶ್ ಆರ್ ಚಂದ್ರ, ಹೂ ಇಸ್ ಎ ರಿನೌಡ್ ಪರ್ಸನ್ ಇನ್ BJP. ಸೊ ಅವ್ರು ಬ್ಯುಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಲಿಲ್ಲ. ಆ್ಯಂಡ್ ಐ ಹ್ಯಾವ್ ಎ ವಂಡರ್ಫುಲ್ ಕೋಚ್ ಅರ್ಜುನ್. ಲಾಸ್ಟ್ ಇಯರ್ ತುಂಬ ಒಳ್ಳೆ ಟೀಮ್ ಸೇರಿದ್ವಿ, ಆ್ಯಂಡ್ ವಿತ್ ಯುನೈಟ್ ಆ್ಯಂಡ್ ವಿತ್ ಡೆಡಿಕೇಶನ್ ವಿ ವರ್ ಏಬಲ್ ಟು ವಿನ್ ದಿಸ್, ಆ್ಯಂಡ್ ಇಟ್ ವಾಸ್ ಅ ಪ್ರೈಡ್ ಫಾರ್ ಅಸ್ ಫಾರ್ ದಿ ಎಂಟೈರ್ 1 year. ಸೊ ಈ ಇಯರ್ ಕೂಡ ಅಷ್ಟೇ, ವಿ ವರ್ ವೇಟಿಂಗ್, ಆಲ್ ಆಫ್ ಅಸ್ ವರ್ ವೇಟಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್. ಆ್ಯಂಡ್ ಆನ್ ಆರ್ ಎವ್ರಿ ಒನ್ಸ್ ರಿಕ್ವೆಸ್ಟ್ ಸುನೀಲ್ ಅವರೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ. T12ಇಂದ T15ಗೆ ಬಂದರು, T15ಇಂದ T20ಗೆ ಬಂದಿದ್ದಾರೆ. ಸೊ ಈ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ T20 ಆಡೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್, ಬಿಕಾಸ್ T20 ಮ್ಯಾಚ್ 1 day ಆಡ್ಬೋದು, 2 day ಆಡ್ಬೋದು, ಬಟ್ ಕಂಟಿನ್ಯೂಸ್ 5 days ಆಡಬೇಕು ಅಂದರೆ ರಿಯಲಿ ಫಿಟ್ನೆಸ್ ಬೇಕಾಗಿದೆ. ಇನ್ಕ್ಲೂಡಿಂಗ್ ಆರ್ ಓನರ್ಸ್, ಆಲ್ ದಿ ಪ್ಲೇಯರ್ಸ್ ಆರ್ ಎಕ್ಸೈಟೆಡ್ ಆ್ಯಂಡ್ ದೇ ವಿಲ್ ಡೆಫಿನೆಟ್ಲಿ ಡೂ ಎ ವೆರಿ ಗುಡ್ ಫಿಟ್ನೆಸ್ so that they can play better, and wishing everyone a very all the best. Now I'll give this mic to Arvind sir. Let me see what he will talk, because all the subject I have covered now, so I want Arvind sir to talk. Good afternoon everybody. Thank you Sunil.
thank you media, thank you all the owners. I think I'm a part of TPL season 2 ಇಂದ ನಾನು ಪಾರ್ಟ್ ಆಗಿದ್ದೀನಿ. ಸೊ ನಮ್ಮ ಸೀನಿಯರ್ ಆಗಿರುವಂಥ ರಂಜಿತ್ ಸರ್ ಇವಾಗೆಲ್ಲ ಡಿಸ್ಕಸ್ ಮಾಡಿ ಹೇಳಿದ್ದಾರೆ. ಸೊ ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ. ನಾವಿವತ್ತು ಸೆಲೆಬ್ರಿಟೀಸ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋದು ಇಟ್ಸ್ ಬಿಕಮ್ ಅ ವೆರಿ ಪ್ರೆಷಿಯಸ್ ಟೂರ್ನಮೆಂಟ್ ಫಾರ್ ಆಲ್ ಆಫ್ ಅಸ್. ತುಂಬ ಎಫರ್ಟ್ ಹಾಕ್ತೀವಿ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಪ್ರೊಫೆಷ್ನಲ್ ಕ್ರಿಕೆಟ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾ ಇದ್ದೀವಿ. ಆ್ಯಂಡ್ ಐ ವಿಶ್ ಎವ್ರಿಬಡಿ ಕಂಟಿನ್ಯೂಸ್ ದ ಸೇಮ್. ವಿಶ್ ಆಲ್ ದ ಟೀಮ್ಸ್ ಗುಡ್ ಲಕ್ ಆ್ಯಂಡ್ ವಿಶ್ ಆಲ್ ದ ಪ್ಲೇಯರ್ಸ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಸರ್, ಗ್ರೇಟ್ ಜಾಬ್. ಪ್ರತಿ ವರ್ಷ ಚೇಂಜಸ್ ಮಾಡ್ತಾ ಇದ್ದಾರೆ. ರಂಜಿತ್ ಸರ್ ಹೇಳ್ದಂಗೆ 10 ಆಯಿತು, 12 ಆಯಿತು, 15, ಈಗ 20. ಸೊ ನಾವು TPL ಫಸ್ಟ್ ಸೀಸನ್ ಆಡ್ತಾ ಇದ್ದೀವಿ. ಮಹೇಶ್ ಅಣ್ಣ ಫಸ್ಟ್ ಸೀಸನ್ ವಿನ್ನರ್, ಸೆಕೆಂಡ್ ಸೀಸನ್ ವಿನ್ನರ್ ನಮ್ಮ ಟೀಮು. ಸೊ ಲಾಸ್ಟ್ ಇಯರ್ ನಾವು ಒಟ್ಟಿಗೆ ಟೀಮ್ ತೊಗೊಂಡಿದ್ವಿ, ಈ ವರ್ಷ ಒಟ್ಟಿಗೆ ಟೀಮ್ ತೊಗೊಳ್ತಾ ಇದ್ದೀವಿ. ಸೊ ಎಲ್ಲ ಪ್ಲೇಯರ್ಸ್ಗೂ ಎಲ್ಲ ಓನರ್ಸ್ಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸೀಸನ್ಗೆ ಫಸ್ಟ್ ಟೈಮ್ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಸೊ ಸುನಿಲ್ ಅವ್ರು ಬರೋದಕ್ಕೂ ಮುಂಚೆ KPL ಅಲ್ಲಿ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿತ್ತು ಟೀಮ್ ನಮ್ಮದು, ಒಂದು ಟೀಮ್ ಮಾಡ್ಕೊಳೋದಕ್ಕೆ. ಸೊ ಆ ಟೈಮಲ್ಲಿ ಸುನಿಲ್ ಅವ್ರು ಬಂದು ಅಪ್ರೋಚ್ ಮಾಡಿದ್ರು. ಸೊ ಆಗ ಒಂದೇ ಸರ್ತಿ ಅವ್ರಿಗೆ ಬೇರೆ ಏನು ನೋ ಅಂತ ಹೇಳಿದೆ, ಎಸ್ ಅಂತ ಹೇಳಿದ್ವಿ. ಯಾಕೆಂದರೆ ಅವರು ಆರ್ಗನೈಸ್ ಮಾಡಿದ್ದ ರೀತಿ ಅವ್ರ ಪ್ರೀವಿಯಸ್ ಸೀಸನ್ಸು, ಸೊ ಅದೆಲ್ಲದು ಅಷ್ಟೊಂದು ಇಂಪ್ರೆಸಿವ್ ಆಗಿತ್ತು. ಸೊ ಆ ರೀತಿ ಅವ್ರು ಆರ್ಗನೈಸ್ ಮಾಡ್ಕೊಂಬಂದಿದ್ದಕ್ಕೆ ಅವ್ರಿಗೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರೋವರ್ ಹೇಗಾಗುತ್ತೆ ಅಂತಂದರೆ, ಯಾವಾಗಲೂ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಯಾವಾಗಲೂ ನಾವು ಇರ್ತೀವಿ. ಸೊ ನಮ್ಮ ಚೈಲ್ಡ್ಹುಡ್ನ ಹಾಗೆ ನಮ್ಮ ಈ ಬ್ಯುಸಿ ಇದರಲ್ಲಿ ಎಲ್ಲ ಗೇಮ್ಸ್ನ ಮರ್ತೋಗಿರ್ತೀವಿ. ಸೊ ಆ ಇದರಲ್ಲಿ ಫಿಟ್ನೆಸ್ಸು ಸಹ ನಾವು ಹೇಗೆ ಬಿಡ್ತೀವಿ ಅಂದರೆ, ನಾವೇ ಹಾಗೆ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಾದ್ಮೇಲೆ ಫಿಟ್ನೆಸ್ ಇಲ್ಲ, ನೋಡೋದಕ್ಕೆ ನಾವು ಫಿಟ್ಟಾಗಿ ಕಾಣ್ತಿರ್ತೀವಿ, ಬಟ್ ಬಾಡಿ ಒಳಗಡೆ ಫಿಟ್ನೆಸ್ ಇರೋದಿಲ್ಲ. ಸೊ ಅದಾದಮೇಲೆ ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಸೊ ಕ್ರಿಕೆಟೇ ಅದಕ್ಕೆ ಬೆಸ್ಟ್ ಅನ್ನೋದು ಒಂದು ಇದಾಗ್ತಿತ್ತು. ಸೊ ಅದರಿಂದ ಏನಾಗ್ತಿತ್ತು ಅಂತಂದರೆ, ಅಲ್ಲಿಂದ ನಮ್ಮ ಹಳೆ ಫ್ರೆಂಡ್ಸು ಮತ್ತು ನಮ್ಮ ಸಂಬಂಧಿಕರೆಲ್ಲ ಸೇರೋದಕ್ಕೆ ಇದು ಒಂದು ಅಗೇನ್ ಎಲ್ಲದನ್ನು ಒಂದು ನೆನಪಾಗೋದಕ್ಕೆಲ್ಲ ಇದಾಗ್ತಿತ್ತು. ಆ್ಯಂಡ್ ಮೊರೋವರ್ ಇದರಲ್ಲಿ ಏನು ಅಂತಂದರೆ, ಇಂಡಿಯಾದಲ್ಲಿ ಕ್ರಿಕೆಟ್ ಯಾವತ್ತೂ ಗೇಮ್ ಆಗಿ ಉಳ್ಕೊಂಡಿಲ್ಲ, ಇದೊಂದು ಎಮೋಷನ್ ಆಗಿ ಉಳ್ಕೊಂಡಿದೆ. ಸೊ ನಮ್ಗೆ ಹೇಗೆ ಅಂತಂದರೆ, ಆಲ್ ಓವರ್ ಇಂಡಿಯಾದಲ್ಲಿ ಯಾರಾದರೂ ಒಳ್ಳೆ ಪ್ಲೇಯರ್ ರಿಟೈರ್ಡ್ ಆಗ್ತಿದ್ದಾರೆ ಅಂತಂದರೆ ನಾವು ಕಂಪ್ಲೀಟ್ ಎಮೋಷನ್ ಆಗ್ತೀವಿ. ಸೊ ನಮ್ಮ ಸಂಬಂಧಿಕರಲ್ಲಿ ಇನ್ನೊಂದು ಮತ್ತೊಂದು ಆ ಥರದ್ದು ಏನಾದರೂ ಇತ್ತು ಅಂದರೆ ನಮ್ಗೆ ಯಾವುದು ಅಷ್ಟು ಫೀಲ್ ಆಗೋದಿಲ್ಲ. ಸೊ ಅಷ್ಟೊಂದು ಈಗ ಸಚಿನ್ ರಿಟೈರ್ಡ್ ಆದಾಗ, ದ್ರಾವಿಡ್ ರಿಟೈರ್ಡ್ ಆದಾಗ ಸೊ ಅಷ್ಟೊಂದು ಎಮೋಷನ್ ಆಗ್ತೀವಿ. ಸೊ ಅದೇ ರೀತಿ ಆ ಥರದ ಎಮೋಷನ್ ಗೇಮು ಇಂಡಿಯಾದಲ್ಲಿ ಅಷ್ಟೊಂದು ಅಡಿಕ್ಟ್ ಆಗಿದೆ ಅಂತಂದರೆ, ಸೊ ಆ ಥರದ ಗೇಮಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ನಾವು ಆಡ್ತಿದ್ದೀವಿ ಅಂತಂದರೆ, ಸೊ ನಮಗೆ ಆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಸುನಿಲ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ನನ್ನ ಜೊತೆ ನಮ್ಮ ಕೋ-ಓನರ್ ಶಬರೀಶ್ ಅವರು ಇದ್ದಾರೆ. ಸೊ ಎಲ್ಲರೂ ಗೇಮ್ನ ಚೆನ್ನಾಗಿ ಆಡೋಣ, ಸೊ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಶಂಕರ್ ಸಂಜೀವಪ್ಪ. ನಮ್ಮದು ಸಮೃದ್ಧ್ ಸ್ಟಾರ್ಸ್, ನಮ್ಮ ಓನರ್ ಬಂದು ನವೀನ್ ಸಮೃದ್ಧ್ ಸರ್ ಇವತ್ತಿಲ್ಲ, ಬಟ್ ಈಸ್ ಆನ್ ದ ವೇ. ಥ್ಯಾಂಕ್ ಯು ಸುನಿಲ್ ಸರ್ ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ. ಐ ವಿಶ್ ಆಲ್ ದಿ ಬೆಸ್ಟ್ ಟು ಆಲ್ ದಿ ಓನರ್ಸ್ ಆ್ಯಂಡ್ ಕೋ-ಓನರ್ಸ್ ಆ್ಯಂಡ್ ಆಲ್ ದಿ ಪ್ಲೇಯರ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಟೀಮು ಬಜರಂಗಿ ಬಾಯ್ಸು. TPL ಥರ್ಡ್ ಸೀಸನಿಂದ ನಾವು ಎಂಟ್ರಿ ಆಗಿದ್ದೀವಿ. ಥರ್ಡ್ ಸೀಸನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ. 9 ಜನ ಆಡಿದರೂ ಸಹ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ. ಹಾಗೆ ಸುನಿಲ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಆಲ್ ದ ವೆರಿ ಬೆಸ್ಟ್ ಸರ್. ಗ್ರೇಟ್ ಸಕ್ಸಸ್ ಆಗಲಿ. ಹಾಗೆ ಎಲ್ಲ ಪ್ಲೇಯರಿಗೂ ಒಳ್ಳೆಯದಾಗಲಿ, ಎಲ್ಲ ಮಾಲೀಕರಿಗೂ ಒಳ್ಳೆಯದಾಗಲಿ, ನಾಯಕರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರ್ಷ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಅಸೋಸಿಯೇಟೆಡ್ ವಿತ್ N1 ಕ್ರಿಕೆಟ್. ಸೊ ಎಲ್ಲ ಆಲ್ ದ ಓನರ್ಸ್, ಕೋ-ಓನರ್ಸ್, ಕ್ಯಾಪ್ಟನ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಹೋಪ್ಫುಲಿ ಆಪ್ಷನ್ಸ್ ಎಲ್ಲ ಚೆನ್ನಾಗಾಗಲಿ ಆ್ಯಂಡ್ ಎಲ್ಲರೂ ಪ್ಯಾಷನೇಟ್ ಇದ್ದೀವಿ ಕ್ರಿಕೆಟ್ಗೆ, ಸೊ ಚೆನ್ನಾಗಿ ಆಡೋಣ. ಸೊ ಆಲ್ ದ ಬೆಸ್ಟ್. ನನ್ನ ಹೆಸರು ಅನಿಲ್ ಅಂತ. ಟೀಮ್ ಇನ್ ಟೈಮ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಟೀಮ್. ಥ್ಯಾಂಕ್ ಯು. ಬಿಟ್ರು ಮುಂದೆ ಬರೋದ್ರೊಳಗೆ ಮುಖ್ಯ ಅಲ್ಲ, ದುಡ್ಡನ್ನ ಕೊಡಬೇಕು ಅಂತ ಮನ್ಸು ಬರಬೇಕಲ್ಲ, ಅದು ಬಹಳ ಮುಖ್ಯ. ವ್ಯಕ್ತಿತ್ವ ಬಹಳ ಮುಖ್ಯ ಆಗುತ್ತೆ. ಬಹುಶಃ ಇದೇ ಕಾರಣಕ್ಕೆ ಅನಿಸುತ್ತೆ ವಿ ಹ್ಯಾವ್ ಟು ಥ್ಯಾಂಕ್ ಆ್ಯಕ್ಚುಲಿ ಬಿಗ್ ಬಾಸ್ನಲ್ಲಿ ಸ್ಪಾನ್ಸರ್ ಆಗಿ ಬಂದಾಗ ಅದು ಸುಮ್ಮನೆ ಬಂದಿದ್ದಲ್ಲ, ಅದರ ಹಿಂದೆ ಎಷ್ಟು ವರ್ಷಗಳ ಪರಿಶ್ರಮ ಇದೆ, ಮತ್ತು ಆ ದುಡ್ಡಿಗೊಂದು ಸಾರ್ಥಕತೆ ದೊರೆಯುತ್ತೆ. ಈಗ ನೀವು ಒಂದು ಲಕ್ಷ ಅಂತಂದ್ರಲ್ಲ, ಪ್ಲೇಯರ್ಸಿಗೆ ಇನ್ನೂ ಒಂದು ಸ್ವಲ್ಪ ಸ್ಫೂರ್ತಿ ಬಂದು ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಅವ್ರಿಗೆ ಬರ್ತೀನಿ. ಯಾಕಂದರೆ ಅವ್ರಿಗೂ ಭಾಳ ನಮಗೆ ಹೆಮ್ಮೆ
ಕರ್ನಾಟಕದವರು, ಕನ್ನಡದವರು ಜೊತೆಗೆ ದೇಶ ವಿದೇಶದಲ್ಲಿ ಹೋಗ್ಕೊಂಡು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಿದೆಯಲ್ಲ, ನಮಗೆ ಏನು ಪ್ರವಾಸ ಹೋಗಬೇಕು, ಟ್ರಾವೆಲ್ ಮಾಡಬೇಕು ಫಾರಿನ್ಗೆ ಅಂದ್ರೇ ಅದು ಎಷ್ಟೋ ಜನಕ್ಕೆ ಕನಸು. ಅಲ್ಲೋಗಿ ಬಿಸ್ನೆಸ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಇಟ್ಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಸೊ ನಿಮ್ಮಿಬ್ಬರಿಗೆ ಆ್ಯಂಡ್ ಜೊತೆಗೆ ಉಳಿದ ಎಲ್ಲ ಓನರ್ಸ್ಗೂ ಕೂಡ ಧನ್ಯವಾದಗಳು. ಆ್ಯಂಡ್ ನಿಮ್ಮ ಸಪೋರ್ಟ್ ಎಂದಿಗೂ ಕೂಡ ಹೇಗೆ ಇರಲಿ, ಯಾಕಂದರೆ ಕ್ರಿಕೆಟ್ ಅಕಾಡೆಮಿಗಳು ಸುಮಾರು ಬರಬಹುದು, ಬಟ್ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಸುನಿಲ್ ಸರ್ಗೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕ್ರಿಕೆಟ್ ಅಂತ ಬಂದಾಗ ಅಷ್ಟು ನಮ್ಮನ್ನು ಸೆಳೆದಿಟ್ಕೊಳ್ಳುತ್ತೆ. ಸೊ ಈ ಕ್ರಿಕೆಟ್ ಇವತ್ತು N1 ಕ್ರಿಕೆಟ್ ಅಕಾಡೆಮಿಯಿಂದ ಏನು ಸೀಸನ್ 5 ನಡೀತಾ ಇದೆ, 11 ಟೀಮ್ಗಳು, ಅದರ ಕ್ಯಾಪ್ಟನ್ಸ್ ಅನ್ನ ನಾವು ಬರಮಾಡ್ಕೊಳ್ಳೋಣ. ನಾನು ಒನ್ ಬೈ ಒನ್ ಹೆಸರನ್ನ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು. ಅಂಡ್ ಮೋರ್ ಓವರ್ ಯಾರೆಲ್ಲ ಪ್ರೆಸೆಂಟ್ ಇದ್ದೀರಾ ದಯವಿಟ್ಟು ಎಲ್ಲರೂ ಬನ್ನಿ. ಮೊದಲನೇದಾಗಿ ದೀಕ್ಷಿತ್ ಶೆಟ್ಟಿ ಅವರು, ಶರತ್ ಪದ್ಮನಾಭನ್, ಹರ್ಷ ಸಿಎಂ ಗೌಡ, ಧರ್ಮ ಕೀರ್ತಿರಾಜ್, ವೆಲ್ಕಮ್, ಅರ್ಜುನ್ ಯೋಗಿ ಅವರು, ಕಾರ್ತಿಕ್ ಮಹೇಶ್, ಮಂಜು ಪಾವಗಡ, ವ್ಯಾಸರಾಜ್, ಸಂಜಯ್ ಗೌಡ, ಸಂಜು ಬಾಯ್, ಪ್ರತಾಪ್ ಟೋನಿ, ಹಾಗೆ ಆಕಾಶ್ ಅವರು. ಆಕಾಶ್, ಓಕೆ. ಸೊ ನಮ್ಮ ಕ್ಯಾಪ್ಟನ್ಸ್ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಸಿನಿಮಾದಲ್ಲಿ ಅವರವರ ಕ್ಷೇತ್ರದಲ್ಲಿ ಅವರ ಸಾಧನೆ ನಾವೆಲ್ಲರೂ ಕೂಡ ನೋಡಿದೀವಿ. ಬಟ್ ಕ್ರಿಕೆಟ್ ಅಂತ ಬಂದಾಗ ಕೂಡ ನಿಜವಾಗ್ಲೂ ನಮ್ಗೆ ಅನ್ಸುತ್ತೆ, ಬಹುಶಃ ಕ್ರಿಕೆಟ್ ಅನ್ನೇ ಅವ್ರೇನಾದ್ರೂ ಪ್ರೊಫೆಷನಲ್ ಅಂತ ತಗೊಂಡಿದ್ರೆ ಪಕ್ಕ ಟೀಮಲ್ಲಿ ಇರ್ತಿದ್ರು ಅನ್ನೋ ರೇಂಜ್ಗೆ ಆಟ ಆಡ್ತಾರೆ ನಮ್ಮ ಪ್ಲೇಯರ್ಸ್. ಸೊ ಕ್ಯಾಪ್ಟನ್ಸ್ ಆಗಿ ಒಂದು ಇಡೀ ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ನೀವೆಲ್ಲರೂ ಕೂಡ. ಸೊ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಬಿಕಾಸ್ ಇದೇ ನಿಮ್ಗೆ ಫಸ್ಟ್ ಸೀಸನ್ ಅಲ್ಲ, ತುಂಬಾ ಕಡೆ ಎಲ್ಲ ಟೂರ್ನಮೆಂಟ್ ಅಲ್ಲೂ ಆಡಿರ್ತೀರಾ, ಬಟ್ ಈ ಸರಿ ಆ ಪ್ರಿಪರೇಷನ್ ಹೇಗಿದೆ? ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. Okay. ಬಟ್ ಇವತ್ತು ಆಪ್ಷನ್ ಆದಮೇಲೆ ಆಲ್ಮೋಸ್ಟ್ ನಾಳೆ ಗ್ರೂಪ್ ಆಗುತ್ತೆ. ಸೊ ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಬಟ್ ಅದೇ ಗ್ರೂಪ್ ಆಗಿ ಒಂದು 3-4 ಡೇಸ್ ಗ್ಯಾಪ್ ಆಗುತ್ತೆ. ಆಮೇಲೆ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಬೇರೆ ಟೀಮ್ ಏನೇನಿದೆ ಸ್ಟ್ರಾಟಜಿ ಎಲ್ಲ ಪ್ಲಾನ್ ಮಾಡಿಕೊಂಡು ಮೂವ್ ಮಾಡ್ತೀವಿ ಅಷ್ಟೇ. ವೆರಿ ನೈಸ್. ಎಸ್, ಕ್ವಶನ್ ಕೇಳಿದ ಆನ್ಸರ್ ಮಾಡಿದ್ರೆ ಅಲ್ಲಿ ಬೇರೆ ಮಾತಾಡ್ಬೋದು. ನಿಮ್ ಮನ್ಸಲ್ಲಿ ಏನೇನಿದೆಯೋ ಸರ್, ಬೇಕಾದ್ರೆ ಕುತ್ಕೊಂತೀನಿ 1 ಗಂಟೆ ಮಾತಾಡಿ ಸರ್, ಬೇಜಾರೇ ಇಲ್ಲ. ಪ್ಲೀಸ್ ಗೋ ಅಹೆಡ್. ನಮಸ್ತೆ ಎಲ್ರಿಗೂ. ಥ್ಯಾಂಕ್ ಯು ಸುನಿಲ್ ಸರ್. ಬೆಂಗಳೂರಲ್ಲಿ ಸ್ಟಾರ್ಟ್ ಆಯಿತು, ಹುಬ್ಳಿ, ನೆಕ್ಸ್ಟ್ ಶ್ರೀಲಂಕಾ, ಇವಾಗ ಗೋವಾಗೆ ಬಂದು ನಿಂತಿದೆ. ನೆಕ್ಸ್ಟ್ ಲೆವೆಲಿಗೆ ಹೋಗಲಿ, ನೆಕ್ಸ್ಟ್ ಲೆವೆಲ್ ಸುನಿಲ್ ಅವರೇ. ಅದೇ 12 ಅವರ್ಸಲ್ಲಿ ಸ್ಟಾರ್ಟ್ ಆಯಿತು, 15 ಆಯಿತು, ಇವಾಗ 20ಗೆ ಬಂದಿದೆ. 25 ಆಗಲಿ, ಅದನ್ನು ನೋಡೋಣ ನೆಕ್ಸ್ಟ್. ಇನ್ನು TPL ಫ್ಯಾಮಿಲಿಗೆ ಬಂದಿರೋದೇ ಖುಷಿ ಇದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. TPL ಫ್ಯಾಮಿಲಿ ಬಂದಿರೋದು ಖುಷಿ. ಅದ್ರ ಜೊತೆಗೆ ಆ TPL ಇಂದ ನಾನು ಅಶ್ವಸೂರ್ಯ ಫ್ಯಾಮಿಲಿಗೆ ಬಂದೆ, ಅದಿನ್ನೂ ಖುಷಿ ಇದೆ. ಸ್ವಂತ ತಮ್ಮನ ಥರ ನೋಡ್ಕೋತಾರೆ, ತುಂಬ ಇಷ್ಟಪಡ್ತಾರೆ. ನಾನು ಒಂಥರ ನಮ್ಮ ಟೀಮ್ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಪಾಪ ಎನಿ ಟೈಮ್ ರೆಡಿ ಇರ್ತಾರೆ. ಈ ಥರ ಒಂದು ಓನರ್ ಸಿಗೋದಕ್ಕೆ ನಿಜವಾಗ್ಲೂ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸುನೀಲ್ ಸರ್, ನಿಮಗೂ ಥ್ಯಾಂಕ್ ಯು. ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ಬೆಸ್ಟ್, ಎಲ್ಲ ಓನರ್ಸ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುನೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕ್ಯಾಪ್ಟನ್ ಆಗಿ ನಾನು ಆಡ್ತಾ ಇರೋದು ಈ ಸೀಸನಲ್ಲಿ. ಹೋದ್ಸಲಿ ಶ್ರೀಲಂಕಾದಲ್ಲಿ ಆಡಿದಾಗಲೂ ನನಗೆ ಇಷ್ಟ ಆಗಿದ್ದು ಏನಂದರೆ, ಪ್ರತಿಯೊಬ್ಬರು ನಾನು ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೊಗೊಂಡು ತುಂಬ ಚೆನ್ನಾಗಿ ಟೂರ್ನಮೆಂಟ್ ನಡೆಸ್ತೀರಾ. ಊಟದ ವಿಷಯ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಮ್ಯಾಚಸ್ ಆಗಿರ್ಬೋದು, ಎಲ್ಲೂ ನಿಮ್ಗೊಂದು ಭೇದ ಭಾವ ಇರಲ್ಲ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನೋಡಿ ಈಕ್ವಲ್ ಆಗಿ ನೋಡ್ತೀರಾ. ಅದು ನನಗೆ ತುಂಬ ಇಷ್ಟವಾದ ಒಂದು ಗುಣ. ಆ್ಯಂಡ್ ಈ ಸಲ ತುಂಬ ಕ್ಯಾಶ್ ಪ್ರೈಸಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಐ ಥಿಂಕ್ ಪ್ರತಿಯೊಂದನ್ನು ಹೆಜ್ಜೆಗೂ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಾ. ಸೊ ಹೋದ್ಸಲಿ ಐ ಥಿಂಕ್ ಬಚ್ಚನ್ ಅವ್ರಿಗೆ ಒಂದು ಕಾರ್ ಸಿಕ್ಕಿದೆ. ಸೊ ಈ ಸಲ ಇನ್ನೂ ದೊಡ್ಡ ಕಾರೇ ಇಟ್ಟಿದ್ದೀರಾ. ಸೊ ಇದೇ ಥರ ನೀವು ಬೆಳೀಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ನಿಮಗೊಂದು ಸ್ಪೋರ್ಟ್ಸ್ ಅನ್ನೋದೊಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪ್ರತಿಯೊಂದನ್ನು ಅಳತೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀರಾ. ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಓನರು, ಐ ವುಡ್ ಲೈಕ್ ಟು ಥ್ಯಾಂಕ್ ರಘುಭಟ್ ಸರ್, ಮಹೇಶ್ ಗೌಡ್ರು ಸರ್. ಅವ್ರ ಓನರ್ಶಿಪ್ಪನ್ನು ಮಾಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಆ್ಯಂಡ್ ಟು ಆಲ್ ದ ಕ್ಯಾಪ್ಟನ್ಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಆಲ್ ದ ಓನರ್ಸ್. ಆ್ಯಂಡ್ ಐ ಥಿಂಕ್ ವಿ ಆರ್ ಆಲ್ ಜೊತೆಗೆ ಆಡಿದ್ದೀವಿ ಮ್ಯಾಚಸ್ಸು. ಇವಾಗ ಆಪೋಸಿಟ್ ಆಡ್ತೀವಿ. ಇವಾಗ ಬರ್ತಾ ಅರ್ಜುನ್ ಅದೇ ಹೇಳಿದ್ದು,
ಅಲ್ಲೆಲ್ಲೋ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಬಟ್ ಇಲ್ಲಿಂದ ಹೋಗ್ತಾ ಒಂದೊಂದು ಡೈರೆಕ್ಷನ್ ಇರ್ತೀವಿ, ನೋಡ್ಕೊಳ್ಳೋಣ ಫೀಲ್ಡ್ ಮೇಲೆ ಅಂತ. ಸೊ ಇಟ್ಸ್ ನೈಸ್ ಆ್ಯಂಡ್ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್, ಒಳ್ಳೆದಾಗಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ಆ್ಯಂಡ್ TPL ಸದಾ ಒಂದು ಸಕ್ಸಸ್ ಇದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ಇಲ್ಲಿ ಸೇರಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ರಿಗೂ ನಮಸ್ತೆ. ಸುನಿ ಬ್ರೋ, ಈ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೆ ಮೇನ್ ಉದ್ದೇಶ ಟೆಲಿವಿಷನಲ್ಲಿ ಇರೋರನ್ನ ಬೇರೆ ಟೂರ್ನಮೆಂಟ್ಗಳಲ್ಲಿ ಅವಕಾಶಗಳು ಸಿಗಲ್ಲ, ಸಿನಿಮಾ ಮಾಡಿರೋರು ಮಾತ್ರ ಕೆಲವು ಟೂರ್ನಮೆಂಟ್ಗಳಲ್ಲಿ ಸಿಗುತ್ತೆ. ಟೆಲಿವಿಷನ್ ಅವ್ರನ್ನ ತುಂಬ ಕಡೆ ಬೇರೆ ಟೂರ್ನಮೆಂಟ್ ಅಲ್ಲಿ ಕರೆಯಲ್ಲ, ಅವ್ರಿಗೊಂದು ಒಳ್ಳೆ ಟೂರ್ನಮೆಂಟ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಮೋಟಿವಿಂದ ಸ್ಟಾರ್ಟ್ ಆಯ್ತು ಈ ಟೂರ್ನಮೆಂಟ್, ಟೆನ್ನಿಸ್ ಬಾಲ್ ಟೂರ್ನಮೆಂಟಿಂದ. ಐ ಥಿಂಕ್ ಇವತ್ತು ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಮ್ಯೂಸಿಷಿಯನ್ಸು, ಸಿಂಗರ್ಸ್ಗಳು ಎಲ್ಲರೂ ಈ ಒಂದು ಟೂರ್ನಮೆಂಟ್ ಆಡಬೇಕು ಅಂತ ತುಂಬ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ಬಿಕಾಸ್ ಆಫ್ ಕ್ವಾಲಿಟಿ, ಬೇರೆ ಇನ್ನೇನು ಇಲ್ಲ. ಕ್ವಾಲಿಟಿ ಧರ್ಮ ಒಳ್ಳೆ ಮಾತು ಹೇಳಿದ್ರು. ಅಂದರೆ ಬೇಸಿಕ್ ಎಲ್ಲರೂ ಖುಷಿ ಆಗುತ್ತೆ ಆ ಫುಡ್ ಬಗ್ಗೆ ಮಾತಾಡಿದಾಗ. ಐ ಥಿಂಕ್ ಈ ಟೂರ್ನಮೆಂಟಲ್ಲಿ ಎಲ್ಲರೂ ಕ್ರಿಕೆಟ್ ಇನ್ನೊಂದು ಮತ್ತೊಂದು ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಊಟದ ಬಗ್ಗೆ ತುಂಬ ಒಳ್ಳೆ ಮಾತುಕತೆ ಮಾತಾಡ್ತಾರೆ ಎಲ್ಲರೂ. ಯಾಕೆಂದರೆ ಅಷ್ಟು ತೃಪ್ತಿಯಾಗಿದ್ದಾರೆ ಇಷ್ಟು ಸೀಸನ್ವರೆಗೂ. ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಆ ವಿಚಾರವಾಗಿ. ಯಾಕೆಂದರೆ ಎಸ್ಪೆಷಲಿ ಊಟ ಒಂದು ಕರೆಕ್ಟಾಗಿತ್ತು ಅಂದರೆ ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ಆಗುತ್ತೆ. ಈ ಥರದ ಒಂದು ಟೂರ್ನಮೆಂಟ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬರು ಓನರ್ ಹತ್ರ ಆಗಲಿ, ಕ್ಯಾಪ್ಟನ್ ಹತ್ರ ಆಗಲಿ, ಅಥವಾ ಪ್ಲೇಯರ್ಸ್ ಹತ್ರ ಆಗಲಿ ಅವ್ರವ್ರ ಇನ್ಪುಟ್ಸ್ ಕೊಡ್ತಾರೆ. ಅದನ್ನೆಲ್ಲ ತಗೊಂಡು ಒಂದು ಕ್ವಾಲಿಟಿ ಟೂರ್ನಮೆಂಟ್ ಮಾಡೋದು ಅಂದರೆ ಆ ಪ್ರೆಷರ್ ಅವರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನಾವು ತುಂಬ ಹತ್ತಿರದಿಂದ ನೋಡಿದ್ವಿ ಫಸ್ಟ್ ಸೀಸನಿಂದ. ಐ ಥಿಂಕ್ ಇನ್ನಷ್ಟು ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಈ ಟೂರ್ನಮೆಂಟ್ ಇನ್ನೂ ತುಂಬ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ. ಇನ್ನು ಮಿಕ್ಕಿದ್ದು ಮ್ಯಾಚ್ ಬಗ್ಗೆ, ಬಿಟ್ಟಿಂಗ್ ಬಗ್ಗೆ ನಾವೆಲ್ಲ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ನಿನ್ನೆವರೆಗೂ ಅದೇ ಮಾತಾಡ್ತಾ ಇದ್ದೀವಿ, ಬರೀ 2 lakhs ಇದೆ ಪ್ಲೇಯರ್ಸ್ಗೆ, ಹೆಂಗೆ ಬಿಟ್ಕೊಳ್ಳೋದು, ಒಂದು ಲಿಬ್ರಾರಿಟಿನೇ ಇರಲ್ಲ ಬಿಟ್ ಮಾಡೋದಕ್ಕಿಂತ. ಐ ಥಿಂಕ್ ರಂಜಿತ್ ಸರ್ ಮತ್ತು AVR ಸರ್ ಡೆಫಿನೆಟ್ಲಿ ಒಂದು ಒಳ್ಳೆ ಟಾಪಿಕ್ನ ಇಲ್ಲಿ ಮಾಡಿದ್ರು. ಈಗ ಸ್ವಲ್ಪ ನಮ್ಮನ್ನು ಸ್ವಲ್ಪ ಬಿಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯ್ತು ಎಲ್ಲ ಪ್ಲೇಯರ್ಸ್ಗಳಿಗೆ. ಆಮೇಲೆ ಹಂಗೆ ಹರ್ಷನ ಕೇಳ್ತಿದ್ದ, ಬರೀ ಪ್ಲೇಯರ್ಸ್ ಬಗ್ಗೆ ಮಾತ್ರ ಕನ್ಸರ್ನ್ಸ್ ತೋರಿಸ್ತಿದ್ದಾರೆ, ಕ್ಯಾಪ್ಟನ್ ಬಗ್ಗೆ ಯಾರು ನೋಡ್ತಾನೆ ಇಲ್ವಲ್ಲ ಅಂತ. ಐ ಥಿಂಕ್ ಅದ್ರ ಬಗ್ಗೆ ನಾವು ಯಾರಾದ್ರೂ ಮಾತಾಡ್ತಾರೆ ಹರ್ಷ? ಡೋಂಟ್ ವರಿ. ನೀವು ಅನೌನ್ಸ್ ಮಾಡಿ ಸರ್. ಹಂಗೆ ಆಮೇಲೆ ಈ ಸೀಸನ್ ತುಂಬ ಜನ ಹೊಸಬ್ರು ಕ್ಯಾಪ್ಟನ್ ಆಗಿ ಬಂದಿದ್ದಾರೆ. ಅಂದರೆ ಜೊತೆ ಪ್ಲೇಯರ್ ಆಗಿ ಆಡ್ತಾ ಇದ್ವಿ, ಅವ್ರಿಗೊಂದು ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ. ಡೆಫಿನೆಟ್ಲಿ ನಾನಂತೂ ಈ ಒಂದು ಟೂರ್ನಮೆಂಟ್ಗೆ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ ಈ ಸಲ ಎಸ್ಪೆಷಲಿ ಹರ್ಷ ಸರ್ ನನಗೆ ಓನರ್ ಆಗಿ ಬಂದಿರೋದು ಭಾಳ ಖುಷಿ. ಅವ್ರ ಜೊತೆ ನಾನು KCL ಅನ್ನೋ ಒಂದು ಟೂರ್ನಮೆಂಟಲ್ಲಿ ಆಡಿದೆ. ವಂಡರ್ಫುಲ್ ಕ್ರಿಕೆಟರ್, ವಂಡರ್ಫುಲ್ ಆಲ್ರೌಂಡರ್. ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಟೂರ್ನಮೆಂಟ್ ಮುಗಿಯೋರ್ಗೂ ಇರಲಿ. ಹಾಗೆ ತುಂಬ ಜನ ಹೊಸ ಓನರ್ಸ್ ಹಿಡಿತೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗೆ ಆಗುತ್ತೆ, ಯಾಕೆಂದರೆ ನಾವು ಅದನ್ನು ಫೀಲ್ ಮಾಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಗ್ರೌಂಡಲ್ಲಿ ಮಾತಾಡೋಣ. ಐ ಥಿಂಕ್ ಎಲ್ಲ ಕ್ಯಾಪ್ಟನ್ಸ್ಗೆ, ಎಲ್ಲ ಓನರ್ಸ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುನಿಲ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಾರ್ ಆರ್ಗನೈಸಿಂಗ್ ಸಚ್ ಅ ಫ್ಯಾಂಟಾಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ಕಂಟಿನ್ಯೂಸ್ಲಿ ಫಾರ್ 5 seasons. ನಾಟ್ ಅ ಜೋಕ್. ನಾವು ಒಂದು ಟೂರ್ನಮೆಂಟ್ ಮಾಡಿ ಅನುಭವ ಆಗಿದ್ದು ರೀಸೆಂಟಾಗಿ. ಅದಕ್ಕೆ ಐ ನೋ ಹೌ ಟಫ್ ಇಟ್ ಈಸ್ ಟು ಆ್ಯಕ್ಚುಲಿ ಟೇಕ್ ಔಟ್ ಕರ್ನಾಟಕ ಬಿಟ್ಟು ಆಚೆ ಕರ್ಕೊಂಡು ಹೋಗೋದು, ಆ ಟ್ರಾವೆಲ್ ಸ್ಟೇ ಪ್ಲ್ಯಾನ್ ಮಾಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹ್ಯೂಜ್ ರೆಸ್ಪೆಕ್ಟ್ ಅದಕ್ಕೆ ಸುನಿಲ್ಗೆ. ಆ್ಯಂಡ್ ದಿಸ್ ಸೀಸನ್ ಕ್ಯಾಪ್ಟನ್ ಆಗಿ ನೀವು ಟೀಮ್ನ ಲೀಡ್ ಮಾಡಿ ಅಂತ ಇನ್ವೈಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನನ್ನ ಓನರ್, ನಮ್ಮ ಟೀಮ್ನ ಜವಾಬ್ದಾರಿ ತಗೊಂಡಿರೋದು ಮುನೀಶ್, ಹಾಗೆ ಕೋ-ಓನರ್ ಪ್ರಜ್ವಲ್. ಇವತ್ತು ವಿಶೇಷ ಅಂದರೆ ಮುನೀಶ್ ಅವ್ರ ಬರ್ಡೇ ಇವತ್ತು, ಹಾಗಾಗಿ ಸ್ವಲ್ಪ ಪೂಜೆ ಗೀಜೆ ಇರೋದ್ರಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ, ಆಪ್ಷನ್ಗೆ ಬರ್ತಾರೆ. ವಿಶ್ ಮುನೀಶ್ ವೆರಿ ಹ್ಯಾಪಿ ಬರ್ಡೇ ಈ ಸ್ಟೇಜಿಂದ. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ರಿಕೆಟ್ ಅನ್ನೋದು ಆಸ್ ಎವ್ರಿಬಡಿ ಸೆಡ್ ಗ್ರೌಂಡಲ್ಲಿ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡೋದು, ದಟ್ಸ್ ವಾಟ್ ವಿ ಲುಕ್ ಫಾರ್ವರ್ಡ್ ಟು. ನಾನು ಬೀಂಗ್ ಸಿಂಗರ್, ಸ್ಟುಡಿಯೋಲ್ಲಿ ಕೆಲಸ ಮಾಡ್ತೀವಿ, ಪ್ಲೇಬ್ಯಾಕ್ ಮಾಡಿರ್ತೀವಿ. ಆ್ಯಕ್ಟರ್ಸ್ಗೆ ಸೀರಿಯಲ್ ಕೂಡ ನಾನು ಪ್ಲೇಬ್ಯಾಕ್ ಮಾಡಿದ್ದೀನಿ ತುಂಬ. ಅವ್ರು ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಗ್ರೌಂಡಲ್ಲಿ ಬಂದು ಎಲ್ಲ ಬಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗಿರೋದು ಬಿಕಾಸ್ ಆಫ್ ಕ್ರಿಕೆಟ್. ಸೊ ಎವ್ರಿ ಸೀಸನ್ ಐ ಓನ್ಲಿ ಲುಕ್ ಫಾರ್ವರ್ಡ್ ಫಾರ್ ದಟ್ ಫ್ರೆಂಡ್ಶಿಪ್. ಆ್ಯಂಡ್ ಹರ್ಷ ಹೇಳಿದಾಗೆ ಓನರ್ಸ್ ಎಲ್ಲರೂ ಕೂಡ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಮುನೀಶ್ ಹಸ್ ಬಿನ್ ಮೋರ್ ದನ್ ಮೈ ಫ್ಯಾಮಿಲಿ. ಆ್ಯಂಡ್ ಎಲ್ಲ ಓನರ್ಸ್ಗೂ ನಾವು ಆಡಿದ್ದೀವಿ, ಎಲ್ಲ ಟೀಮಲ್ಲೂ ಅಕ್ರಾಸ್ ಆಲ್ ದ ಸೀಸನ್ಸ್. ಸೊ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್ ಆಲ್ಸೋ. ಫ್ರೆಂಡ್ಶಿಪ್ ಹಂಗೆ ಇರಲಿ. ಕ್ರಿಕೆಟ್ ಗ್ರೌಂಡ್ಗಳಿದ್ಮೇಲೆ ನಾವು ಹಣಾಹಣಿ ಇದ್ದೇ, ಬಟ್ ಔಟ್ಸೈಡ್ ದ ಫೀಲ್ಡ್ ಎಲ್ಲ ನಾವು ಥಿಕ್ ಫ್ರೆಂಡ್ಸು. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್. ಗೋವಾ ಅಂದರೆ ಸೆಲೆಬ್ರೇಷನ್ನೇ ಬೇರೆ ಇರುತ್ತೆ.
ಟೈಮಲ್ಲಿ ಹುಡುಗನ ಕಸಿನಿಂದ ಎಳ್ಕೊಂಬರೋದೇ ಚಾಲೆಂಜ್ ಅಂತ ಅನ್ಸುತ್ತೆ. ಅದೊಂದು ನೋಡಿಕೊಂಡು ಟೈಮಿಂಗು ಸ್ವಲ್ಪ ಮ್ಯಾನೇಜ್ ಮಾಡೋಣ ಅನ್ಕೋತೀನಿ. ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಓನರ್ಸ್, ಆಲ್ ದ ಪ್ಲೇಯರ್ಸ್. ಮೇ ದ ಬೆಸ್ಟ್ ಟೀಮ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆ ಟಾಸ್ಕ್ ಕೊಟ್ಟಿದ್ದೀರಾ ಇನ್ ಬಿಟ್ವೀನ್. ಬಟ್ ಜೊತೆಗೆ ನಮ್ಮ ಕ್ಯಾಪ್ಟನ್ ದೀಕ್ಷಿತ್ ಶೆಟ್ಟಿ ಅವರು ಬಂದಿದ್ದಾರೆ. ನಿಮ್ಮನ್ನು ಕೂಡ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೀವಿ ವೇದಿಕೆಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಹಾರ್ಟಿ ವೆಲ್ಕಮ್. TPL ಸೀಸನ್ 5. ಸೊ ಸೀಸನ್ 1ಇಂದ ನಾನು, ಹರ್ಷ ಮತ್ತು ಇವರು ಒಟ್ಟಿಗೆ ಇದ್ದೀವಿ ಸುನಿಲ್ ಜೊತೆಗೆ. ಈ ಥರ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಅವರು ನಮಗೊಂದು ಮೀಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇಲ್ಲಿವರೆಗೂ ಪ್ರತಿಯೊಂದು ಸೀಸನ್ ಮಾಡಬೇಕಾದ್ರೆ ಈ ಥರ ಮಾಡ್ತಾ ಇದ್ದೀನಿ, ಏನು ನೀವು ಅಭಿಪ್ರಾಯ ಅಂತ ನಮ್ಮನ್ನು ಕೇಳ್ತಾರೆ. ಸೊ ಅದೇ ಖುಷಿ ನನಗೆ. ಅವ್ರಿಗೇನು ಕೇಳಬೇಕಾಗಿಲ್ಲ ಆ್ಯಕ್ಚುಲಿ, ಯಾಕೆಂದರೆ ಬಿಕಾಸ್ ಅವರೇ ಆರ್ಗನೈಸರ್ ಆಗಿರೋದ್ರಿಂದ ಅವರು ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಬಟ್ ಎವ್ರಿ ಸೀಸನ್ ಈ ಥರ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಅದನ್ನು ಡೆಲಿವರ್ ಮಾಡ್ತಾರೆ. ಸೊ ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಬಿಕಾಸ್ ಎಷ್ಟೊಂದು ಟೂರ್ನಮೆಂಟ್ ನಾವು ನೋಡಿದ್ದೀವಿ, ಪ್ರಾಮಿಸ್ ಮಾಡಿರ್ತಾರೆ ಬಟ್ ಡೆಲಿವರ್ ಮಾಡಿರಲ್ಲ. ಇವರು ಇವಾಗ ಏನು ಪ್ರಾಮಿಸ್ ಮಾಡಿರ್ತಾರೋ ಅದನ್ನ ಡೆಲಿವರ್ ಮಾಡದೆ ನೆಕ್ಸ್ಟ್ ಟೂರ್ನಮೆಂಟ್ ಮಾಡೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್ ಸುನೀಲ್. ಆ್ಯಂಡ್ ಇಷ್ಟು ವರ್ಷ ನಾನು ಬೂಸ್ಕಾಟ್ ಜೊತೆ ಆಡಿದೆ, 4 ವರ್ಷ. ಹ್ಯಾಡ್ ಅನ್ ಅಮೇಝಿಂಗ್ ಸೀಸನ್ಸ್, ತುಂಬ ಮಜಾ ಮಾಡಿದ್ವಿ. ಆ್ಯಂಡ್ ಫಾರ್ ಅ ಚೇಂಜ್ ದಿಸ್ ಇಯರ್ ನಮ್ಮ ಮಧು ಬ್ರೋ ಟೀಮಲ್ಲಿ ನಾನು ಆಡ್ತಾ ಇದ್ದೀನಿ. ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಬ್ಲೇಸಿಂಗ್ ಲಯನ್ಸ್. ತುಂಬ ಪ್ಯಾಷನೇಟ್ ಓನರು ಮಧು ಬ್ರೋ ಆ್ಯಂಡ್ ಸಬರೀಶ್ ಅವರು. ಅವ್ರ ಹಿಂದೆ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮೇ ಇದೆ. ಅವ್ರು ಏನಕ್ಕೆ ಹೇಳಿದ್ರು ಅಂದರೆ, ಅವ್ರು ಹೇಳಿದ್ರಲ್ಲ, ಅಲ್ಲಿ ಕ್ರಿಕೆಟ್ ಅಂತ ಬಂದರೆ ಇವಾಗ ನಾವು ಆಚೆ ಯಾರೂ ಮೀಟ್ ಆಗಲ್ಲ, ಬಟ್ ಫ್ಯಾಮಿಲಿ ಅವ್ರನ್ನೂ ಮೀಟ್ ಆಗಿರಲ್ಲ. ಕ್ರಿಕೆಟ್ ಗ್ರೌಂಡ್ ಅಂತ ಬಂದರೆ ಎಲ್ಲರೂ ಮೀಟ್ ಆದ ಅಂತ ಏನಕ್ಕೆ ಹೇಳಿದ್ರು ಅಂದರೆ, ಅವ್ರ ಫ್ಯಾಮಿಲಿ ಫುಲ್ ಕ್ರಿಕೆಟರ್ಸ್ ಇದ್ದಾರೆ. ಸೊ ಹಾಗಾಗಿ ಸುಮ್ಮನೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ವಿ ಲಾಸ್ಟ್ ವೀಕ್. ಸೊ ಅವಾಗ ಅವ್ರ ಟೀಮಲ್ಲಿ ಇರೋರೆಲ್ಲ ಅವ್ರ ರಿಲೇಟಿವ್ಸೇ. ಸೊ ಆ ರೀಸನ್ಗೆ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಹೊಸದಾಗಿ ಕ್ಯಾಪ್ಟನ್ ಆಗಿರುವಂಥ ವ್ಯಾಸ್ರು, ಸಂಜಯ್, ಟೋನಿ, ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಈ ಟೈಮ್ ಗೋವಾದಲ್ಲಿ ಆಗ್ತಾ ಇದೆ. ಆ್ಯಂಡ್ ಎಲ್ಲ ಹೇಳ್ದಂಗೆ T20 ಆಡ್ತಾ ಇದ್ದೀವಿ. ಡೆಫಿನೆಟ್ಲಿ ಬೇರೆ ಫಾರ್ಮೆಟು. ನೆನ್ನೆವರೆಗೂ ಒಂದು ಸ್ಟ್ರಾಟಜಿ ತಲೆಯಲ್ಲಿ ಇಟ್ಕೊಂಡು ಬಂದಿದ್ವಿ. ಅದು ಹೇಳ್ತಾರಲ್ಲ, ಟ್ವಿಸ್ಟ್ ಮೇಡ್ ಟ್ವಿಸ್ಟು ಅಂತ. ಸುನೀಲ್ ಹಂಗೆ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹೊಸ ಟೀಮು, ಹೊಸ ಕ್ಯಾಪ್ಟನು. ಸೊ ಹೆಂಗಪ್ಪ ಇದು ಬಿಟ್ಟಿಂಗ್, ನಾವೇನೋ ಒಂದು ತಲೆಯಲ್ಲಿ ಇಟ್ಕೊಂಡು ಬಂದಿರ್ತೀವಿ, ಹಿಂಗಾಗಿದೆಯಲ್ಲ ಅಂತ ಅಂದ್ಕೊಂಡೆ. ಬಟ್ ಎವ್ರಿ ಟೈಮ್ ಏನೋ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು AVR ಸರ್ ಆ್ಯಂಡ್ ರಂಜಿತ್ ಸರ್. ಹೇಳ್ದಂಗೆ ಒಂದು 1 lakh ಎಕ್ಸ್ಟ್ರಾ ಬಫರ್ ಇರೋದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದು ಒಂದು ಟ್ವಿಸ್ಟೇ ನಮಗೆ. ನಾವೊಂದು ಸ್ಟ್ರಾಟಜಿಲಿ ಬಂದಿರ್ತೀವಿ ಆ್ಯಂಡ್ ಅಗೇನ್ ಇವಾಗ ಸ್ಟ್ರಾಟಜಿ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಎಸ್, ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಪ್ರತಿ ಸತಿ TPL ಯಾವತ್ತೂ ಹಿಟ್ಟೇ ಆಗಿರೋದು. ಈ ಸತಿ ಇನ್ನೂ ನೆಕ್ಸ್ಟ್ ಲೆವೆಲ್ ಹಿಟ್ ಮಾಡೋಣ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಕ್ಯಾಪ್ಟನ್ಸ್ ಆ್ಯಂಡ್ ಆಲ್ ದ ಓನರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಒನ್ ಆಫ್ ದಿ ಕ್ಯಾಪ್ಟನ್ ಆಕಾಶ್ ಅವರು ಬಂದಿದ್ದಾರೆ. ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ವೆಲ್ಕಮ್. ಹಾಯ್, ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ನಾನು ಎಲ್ಲರ ಜೊತೆ ಆಡ್ತಾ ಇದ್ದೆ. ಈ ಸರಿ ನನಗೆ ಸುನಿ ಅವರು ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಆಗು, ನಿನಗೆ ಆ ಕೇಪಬಲ್ ಇದೆ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದು ನನ್ನನ್ನು ನಂಬ್ಕೊಂಡು ನನಗೆ ಓನರ್ ಆಗಿ ಬಂದಿರೋಂಥ ಸ್ವಸ್ತಿಕೆ ಮತ್ತು ಸಂತೋಷ್ ಬಿಲ್ಲಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಆಟ ಕ್ರಿಕೆಟ್ ಆಡೋಣ, ಒಂದು ಒಳ್ಳೆ ಆಟದ ಜೊತೆ ಎಂಜಾಯ್ ಮಾಡೋಣ. ಜೊತೆಗೆ ನಮ್ಮಲ್ಲಿರೋವಂಥ ಒಂದು ಕೋಆಪ್ರೇಷನ್ ಏನಿದೆ ಅದನ್ನು ಕೊಟ್ಟು ಈ ಸರಿ ಇರೋ TPL ಸೀಸನ್ 5ನ ಸಕ್ಸಸ್ ಮಾಡೋಣ ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಅದೇ ರೀತಿ ಒಂದು ಜೋಶು, ಒಂದು ಎನರ್ಜಿ ಅಂದರೆ ಈಗ ಇಲ್ಲಿವರೆಗೂ ಎಲ್ಲ ಕ್ಯಾಪ್ಟನ್ಸ್ ಹೇಳಿದ್ದಾರೆ. ಅವ್ರ ಆರ್ಗನೈಸಿಂಗ್ ಆಗಿರ್ಬೋದು, ಅಥವಾ ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿರೋದಾಗಿರ್ಬೋದು, ಅಥವಾ ಹೊರಗಡೆ ಕರ್ಕೊಂಡೋಗಿ ಆಡಿಸ್ತಾ ಇರೋಂಥ ರೀತಿ ಆಗಿರ್ಬೋದು, ಎಲ್ಲ ತುಂಬ ಅದ್ಭುತವಾಗಿದೆ. ನಮಗೆ ಇವಾಗ ನಾವು ಹೋಗಿ IPL ಲೆವೆಲಿಗೆಲ್ಲ ಆಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇದು ನಮ್ಮ ಇಂಡಸ್ಟ್ರಿಗೆ ಒಂದು IPL ರೇಂಜಲ್ಲೇ ನಡೀತಾ ಇರೋಂಥ ಟೂರ್ನಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುನೀಲ್ ಸರ್ಗೆ ನನಗೆ ಕ್ಯಾಪ್ಟನ್ಸಿ ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಓನರ್ ಮಿಥುನ್ ಸರ್ ನನ್ನ ಕ್ಯಾಪ್ಟನ್ಸಿನ ಒಪ್ಕೊಂಡು ಓನರ್ಶಿಪ್ ಆಗಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ.
ಆ್ಯಂಡ್ ಮೋಸ್ಟ್ ಆಫ್ ದ ಓನರ್ಸ್ ಎಲ್ಲರೂ ಗೊತ್ತೇ ಇದ್ದಾರೆ, ಅದರಲ್ಲೂ ಸುಮಾರು ಜನ ಓನರ್ಸ್ ಇಲ್ಲಿ ರಂಜಿತ್ ಸರ್, ಎ ಸರ್ ಆ್ಯಂಡ್ ಸುಮಾರು ಜನ ಓನರ್ಸ್ ಎಲ್ಲರೂ ಅಣ್ಣ ತಮ್ಮಂತರ ನೋಡ್ತಾರೆ. ಆ್ಯಂಡ್ ಸಂತೋಷ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಆ್ಯಂಡ್ ಎಲ್ಲ ಕ್ಯಾಪ್ಟನ್ಸ್ ಯಾರು ಇದ್ದಾರೆ ಔಟ್ ಅಂಡರ್ ಆಡಿರೋದ್ರಿಂದ ಸೊ ಎಲ್ಲರೂ ತುಂಬಾ ಪ್ರೀತಿ ವಿಶ್ವಾಸ ತುಂಬಾ ಜಾಸ್ತಿನೇ ಇದೆ. ಅವರಿಂದ ಇನ್ನೂ ಕಲಿಯೋದಿದೆ. ಅವ್ರ ಜೊತೆಲಿ ಇದ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ತಿದ್ಕೊಂಡು ಆಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸುನಿಲ್ ಸರ್, ಈ ಒಂದು ಜವಾಬ್ದಾರಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿರೋದಕ್ಕೆ 2 ಕಾರಣ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು. 2 ಕಾರಣ. ಒಂದು ಸುನಿ ಸರ್, ಯಾವಾಗ್ಲೂ, ಯಾಕಂದರೆ ಈ ಮನುಷ್ಯನಲ್ಲಿ ನನಗೆ ಬಹಳ ಇಷ್ಟ ಆಗೋದು ಏನಂತಂದರೆ ಇರ್ರೆಸ್ಪೆಕ್ಟಿವ್ ಆಫ್ ನಾವು ಕೆಲಸದಲ್ಲಿ ಏನು ಮಾಡ್ತಾ ಇದ್ದೀವಿ ಅಥವಾ ಯಾವ ಪೊಸಿಷನಲ್ಲಿ ಇದ್ದೀವಿ, ಇದನ್ನು ಏನು ಯೋಚನೆ ಮಾಡಿದೆ ಫ್ರಮ್ ದ ಡೇ 1, ಫ್ರಮ್ ದ ಸೀಸನ್ 1 to ಸೀಸನ್ 5 ಅದೇ ಪ್ರೀತಿ ಅದೇ ಮರ್ಯಾದೆ ಎಲ್ಲ ಕಲಾವಿದರಿಗೂ. ಆ್ಯಂಡ್ ಇಲ್ಲಿ ಬಂದಾಗ ಯಾವುದೇ ಈಗೋ ಇಶ್ಯೂಸ್ ಆಗಲ್ಲ, ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತೀವಿ. ಸೊ ನನಗೆ ಅದು ಒಂದು ಮುಖ್ಯವಾದ ಕಾರಣ ನಾನು TPL ಅಲ್ಲಿ ಯಾವಾಗಲೂ ಬಂದು ಆಡೋಕ್ಕೆ. ಆ್ಯಂಡ್ 2ನೇದು, ಎಲ್ಲ ನನ್ನ ಸ್ನೇಹಿತರು ಮತ್ತೆ ಸಿಗ್ತೀವಿ, ಒಂದಿಷ್ಟು ಸಮಯ ಕಳೆಯೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು 2 ಕಾರಣ. ಆಲ್ ದಿ ಬೆಸ್ಟ್. ಪ್ರತಿ ಸೀಸನ್ನು ಒಂದಕ್ಕಿಂತ ಒಂದು ಅದ್ಭುತವಾಗಿ ಆಗ್ತಾ ಇದೆ, ಹೀಗೆ ಮುಂದುವರಿತಾ ಹೋಗಲಿ. ಆಲ್ ದಿ ಬೆಸ್ಟ್ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಕ್ಕ ಸರ್ ಪ್ಲೀಸ್ ಗೋ. ಎಲ್ಲರಿಗೂ ನಮಸ್ಕಾರ. 5 ಸೀಸನ್ TPL 5ನೇ ಸೀಸನ್ಗೆ ಬಂದಿದ್ದೀವಿ. ಸೊ 5 ಸೀಸನಿಂದ ಎಲ್ಲರೂ ಆಡಿರೋದೆ. ಸುನಿಲ್ ಅವ್ರಿಗೆ ಹೇಗೆ ಆರ್ಗನೈಸ್ ಮಾಡ್ತಾರೆ ಆ ರೀತಿ ಎಲ್ಲರಿಗೂ ಸಾಕಷ್ಟು ಖುಷಿ ಇರುವಂಥ ಒಂದು ವಿಚಾರ. ಯಾಕಂದರೆ ಕ್ರಿಕೆಟ್ಗೆ ಅದು ಏನು ಗೌರವ ದಕ್ಕಬೇಕು ಅದಕ್ಕೆ 100% ಎಫರ್ಟ್ ಹಾಕಿ ಮಾಡುವಂಥ ವ್ಯಕ್ತಿ. ಸೊ ಖುಷಿ ಆಗುತ್ತೆ. ಆಲ್ ದಿ ಬೆಸ್ಟ್ ಸುನಿಲ್ ಭಾಯ್. ಆಮೇಲೆ ಒಂದು ಫಸ್ಟ್ TPLಂದನೂ ಆಡ್ಕೊಂಡು ಬಂದಿದ್ದೀನಿ ಆಸ್ ಅ ಪ್ಲೇಯರ್. ಈ ಸರಿ ಕ್ಯಾಪ್ಟನ್ ಆಗಿದ್ದೀನಿ. ಬಹಳ ಖುಷಿ ಇದೆ. ನಮ್ಮ ಟೀಮ್ ಓನರ್ ಆಗಿರೋ ನವೀನ್ ಅವರು ನಂಬಿ ಕ್ಯಾಪ್ಟನ್ ಮಾಡಿದ್ದಕ್ಕೆ ಅಂತ ಥ್ಯಾಂಕ್ ಯು ನವೀನ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸುನಿಲ್ ಭಾಯ್. ಎಲ್ಲರೂ ಸೇರಿ TPL ಗೆಲ್ಸೋಣ. ಥ್ಯಾಂಕ್ ಯು.